ರಾತ್ರಿ ಕಾಲೆಲ್ಲ ದಿನವಿಡೀ ನಿದ್ದೆ ಇಲ್ಲ, ಶ್ರಮ, ಆಯಾಸ, ನಿದ್ದೆಗೆಡ್ತೀವಲ್ಲ, ಬುದ್ಧಿ ಇದಾಗತ್ತೆ ಒಂಥರ. ಯಾವ ಟೈಮಿಗೆ ಬರ್ತಾವ ಯಾವ ಟೈಮಿಗೆ ಹೋಗ್ತಾವ ಎರಡೂ ಗೊತ್ತಾಗಲ್ಲ. ನಮಗೂ ಪ್ರಾಣ ಭಯ. ಅದು ಶಕ್ತಿಂತ ಪ್ರಾಣಿ ಅದು. ಅದು ಒಂದು ಹಸಿದ ವೇಳೆ ಬಂದಾಗ ಸಂಪೂರ್ಣ ಬೆಳೆಯನ್ನು ತಿಂದೇ ಹೋಗ್ಬೇಕು ಅದು. ಬೆಳಕು ಬಂದಾಗ ನಾವು ಮನೆಗೆ ತಲುಪ್ತೀವಿ. ಮನೆ ತಲುಪಿದ ಮೇಲೆ ನಾವು ಅದಕ್ಕೆ ಊಟ ತಿಂಡಿ ಏನು ಬೇಕು ಅದನ್ನು ಹುಲ್ಲು ಮೇವೆಲ್ಲ ಜಾನುವಾರುಗಳು ಕೊಡ್ತೀವಿ. ನಂತರ ನಾವುಗಳು ಸಹಿತ ಅದನ್ನು ಆದ ನಂತರ ನಾವು ಸ್ನಾನ ಬೇರೆ ಮತ್ತು ನಾಷ್ಟ ಇದೆಲ್ಲ ಮಾಡ್ಕೊಂಡು ಮತ್ತೆ ನಾವು ಜಮೀನು ಮತ್ತೆ ಬರ್ತೀವಿ. ಆ ಫೆನ್ಸಿಂಗ್ ಹಾಳು ಮಾಡಿರ್ತವೆ ಮತ್ತು ಬೆಳೆಸಿ ತುಳಿದಿರ್ತವೆ ಎಲ್ಲನೂ ಇವನೇ ಶೇಖರಣೆ ಮಾಡಿ ಇವು ಹಾಳಾಗಿರೋದನ್ನೇ ಫಸಲನ್ನ ಎತ್ತಿ ಒಂದು ಕಡೆ ಮಡಗಿರ್ತೀವಿ. ಅದು ಶ್ರಮನೇ. ಜುಲೈ ಆಗಸ್ಟಿಗೆ ಸಂಪೂರ್ಣ ಬೆಳೆ ಬಂದಿರ್ತದೆ. ಬಂದ ನಂತರ ಆಟೋಮೆಟಿಕಲಿ ಆನೆಗಳಲ್ಲೇ ಹಂದಿಗಳು ಬರ್ತವೆ. ಹಂದಿಗಳು ಭಾರಿ ಗೋಪ್ಯ ಬಂದು ಒಳಗಡೆ ಬಂದು ಸೇರ್ಕೊಂಡು ಸಂಪೂರ್ಣ ನಾಶ ಮಾಡ್ತವೆ. ಅದಾದ ನಂತರ ಆನೆಗಳು ಬಂದು ಅವು ಬಂದು ದಾಳಿ ಮಾಡ್ತವೆ. ನಾವು ಇಡೀ ವರ್ಷವೆಲ್ಲ ಗೇದು ಶ್ರಮಪಟ್ಟು ಬೆವರು ಸುರಿಸಿ ಶ್ರಮಪಟ್ಟ ಬೆಳೆಯನ್ನು ಒಂದೇ ರಾತ್ರಿಯಲ್ಲಿ ಕಾಡು ಪ್ರಾಣಿಗಳು ಎಲ್ಲ ಬಂದು ಧ್ವಂಸ ಮಾಡಿ ಎಲ್ಲನೂ ಸರ್ವನಾಶ ಮಾಡುತ್ತವೆ. ಬೆಳೆ ಒಂದಲ್ಲ, ಮನೆಯನ್ನು ಬಂದು ಕಿತ್ತಾಗ್ತದೆ. ಜಮೀನು ಕಟ್ಟೆ ಮನೆ ನಾವು ಅಕಸ್ಮಾತ್ ಮನುಷ್ಯ ಏನಾರು ಹೊರಗಡೆ ಎದ್ದು ಬಂದಾಗ ಅಟ್ಯಾಕ್ ಮಾಡಿ ಅವನು ತುಳಿದಾಕ್ಬಿಡ್ತಾನೆ. ಎಷ್ಟೋ ಜನ ತುಳಿದಾಕ್ಬಿಟ್ಟಿದ್ದೀವಿ. There are certain times of the year where there's definitely more confrontation and more interactions with wildlife, and it becomes a very tense moment for people because they're up all night guarding their crops, and day after day after day for certain months of the year, and there's a sense of anger and frustration that sets in. ನಾವು ಊಟ ಮಾಡೋಕ್ಕೆ ದನ ಕರುಗಳಿಗೆ ಬೆಳೆಯೋದಲ್ವ, ಆನೆ ಬಂದು ಮೇಕ ಹೋದಾಗ ನಮ್ಗೆ ಅಯ್ಯೋ ಅನ್ಸಲ್ವಾ. ಚಿರತೆನೂ ಅದು ಬರ್ತದೆ. ಈ ಕಾಡು ನಮ್ಮ ಆಡು, ಕುರಿ, ದನ ಇದನ್ನು ಜಾಸ್ತಿ ಅಟ್ಯಾಕ್ ಮಾಡ್ತದೆ. ಅದು ತಿಳ್ಕೊಂಡೇ ಬರೋದು ಜಾಸ್ತಿ. ಅದು ದೊಡ್ಡ ಗಾತ್ರದೇನು ಪ್ರಾಣಿ ಅಲ್ಲ. ಅದು ಹಾಗೆ ಪದೇ ಪದೇ ಗುತ್ತಿಲ್ಲಿ ಹೊಂದ್ಕೊಂಡಿರ್ತದೆ. ನಮ್ಮ ಪ್ರಾಣಿಗಳು ಹೋದಾಗ, ನಮ್ಮ ದನಗಳು ಜಾನುವಾರುಗಳು ಹೋದಾಗ ಸಡನ್ನಾಗಿ ಅಟ್ಯಾಕ್ ಮಾಡ್ತದೆ. ಅಲ್ಲಿಂದ ಎಳ್ಕೊಂಬಂದು ಅಲ್ಲಿ ಇಲ್ಲಿ ಎಲ್ಲ ಎಳೆದಾಡ್ಕೊ ತಿಂದದ. ಇವ್ರು ಬಂದು ಅದು ಬಿಡ್ಸೋಕ್ಕೆ ಶಕ್ತಿ ಇಲ್ಲ. ಗೋಡ ಮೇಕಣೆ ಅಡ್ರಗಾಲ ಹಾಕ ನೋಡ್ತಿತ್ತಂತೆ ಇವ್ರನ್ನ. ಹಾಗೆದ್ರು ಬಿಟ್ಟು ಹೋಗಿ ಮನೆ ಒಳಕ್ಕೆ ಬಾಗಿಲು ಹಚ್ಕೊಂಡ್ರಿ ಇವರು. ಹೋದ್ರೋಗ್ಲಿ ಆಡೋಬಿಡು, ಇನ್ನೇನು ನಾವು ಕೆಟ್ಟಾಗಿ ಆಯಿತು. ಒಬ್ರಟ್ಲಿ ಜೀತ ಮಾಡೇ ಏನೋ ತಕ್ಕೊಂಡಿದ್ದು. ಈಗಲೂ ತಕ್ಕೋಬೇಕು ಅಂದ್ರೆ ನಾವು ಒಬ್ರಟ್ಲಿ ಸಾಲ ಮಾಡಬೇಕು. ಅದ್ರಲ್ಲಿ ಮಾರ್ಕಕ್ಕಿರ್ಗ ಹೆಂಗೆ ಜೀವನ ಕಳೀತೀವಿ. Most of the time when you're losing cows, you're losing crops, there's a lot of inherent tolerance that people have. But when there's human death and injury involved, it's very hard. You often see mob scenes being created.
Sometimes the forest officer, the ranger, the ACF, they're caught, they're beaten up, their vehicles are set on fire. You talk to people here, they recognize that these animals belong here just as much as them. There is some sort of an understanding that these places don't just belong to people, and wildlife has been here and will continue to be here. But when things get out of hand and the losses are too many, support hasn't come, then anger builds and then retaliation at its worst. If it's a herd of elephants that have completely destroyed their crops, the reaction is to hit back at the animal, either injuring it or killing it fatally. If it's losing livestock, it's poisoning the carcass. In Karnataka, specifically in 2012, we went to 5 tiger reserves and did surveys of about 2,000 households, asking them what their experiences with conflict were, trying to understand what they were losing, what species were responsible, how they were trying to protect their property, their crops, their livestock. Some very distinct patterns emerged. One, that most of the conflict that people faced was crop loss, which is a good thing relative to losing cows or human lives or being injured. One of the biggest things we found was that even though the government has compensation mechanisms in place, that less than 30% of people who were affected were filing. ಎಲ್ಲ ನಾಶ ಮಾಡಿದ್ಮೇಲೆ ಬಂದು ಅರಣ್ಯ ಇಲಾಖೆಯವರು ಬಂದು ಮಾಜೂರು ಮಾಡ್ತಾರೆ. ಅದಕ್ಕೆ ಕೆಲವು ದಾಖಲಾತಿನ ಕೇಳ್ತಾರೆ. ಇವಾಗ ದಾಖಲಾತಿಗಳು ಕೇಳಿದಾಗ ನಾವು ಅದನ್ನು ರೆಕಾರ್ಡ್ ಮಾಡೋದೇ ನಮ್ಗೆ ತುಂಬ ನೋವಾಗ್ತಿತ್ತು ನಮಗೆ. ಅವ್ರು ಕೇಳ್ತಾರೆ RTC ಕೇಳಿ, ವಿ ಹತ್ರ ರಿಪೋರ್ಟ್ ಬರ್ಸ್ಕೊಬನ್ನಿ, ನಿಮ್ಮ EC ತಗೊಬನ್ನಿ, ಯಾವ ಬೆಳೆ ಹಾಕಿದ್ದೀರಿ ಅಂತ ವರದಿ ತಗೊಬನ್ನಿ ಅಂದಾಗ ನಮ್ದು ಹೆಡ್ ಕ್ವಾರ್ಟರ್ ಇಲ್ಲಿಂದ 43-53 ಕಿಲೋಮೀಟರ್ HD ಕೋಟೆ. ನಾವೇ ಸುಸ್ತಾಗ್ಬಿಟ್ಟು ಹಣನೆಲ್ಲ ವೆಚ್ಚ ಮಾಡ್ಕೊತೀವಿ. ಕೆಲವು 350 ರೂಪಾಯಿ ಕೂಡ ಬಂದಿದೆ, 500 ರೂಪಾಯಿ ಖರ್ಚಾಗಿದೆ, 350 ರೂಪಾಯಿ ಬಂದಿದೆ. ನಾನು ತಗೊಂಡಿದ್ದೀನಿ ಅದನ್ನು. ಅದ್ರ ಬಂದಿರೋದು ಏನು ಮಾಡೋದು, ಟೈಮು ಇನ್ನು ನಾವು ಬೇರೆ ಅದು ನಿಂತ್ಕೊಂಡು ಅದ್ರ ಜೊತೆ ಹೋರಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ತಗೊಂಡಿದ್ದೀನಿ. 500 ರೂಪಾಯಿ ಖರ್ಚಾಗಿದೆ, ಖರ್ಚು ಕೂಡ ಬರೆದಿಟ್ಟಿದ್ದೆ ನಾನು. ಕೊನೆಗೆ ಬಂದಿದ್ದು 350 ರೂಪಾಯಿ ಚೆಕ್. This is where I felt that we could improve the system that was already in place. Can we get that 30% up to 70 or 80 or 90% of affected people getting money? Can we improve the response time in terms of as soon as they lose something, somebody goes and helps them out? What I realized was, regardless of where we traveled, everybody has a cell phone. And so we set up this very elegant system. I talked to this friend of mine who built this beautiful technology platform where it's connected to an 1-800 number. We circulated this number to 300 villages around Bandipur and Nagahalai. People would call the number and our field team would respond every single time. They would go there, they would assess what had happened, and they would help them file the documentation. You don't get to places in time, frustration will build and retaliation will take place. So you have to have motivated individuals who want to help people. We've built this incredible team of extremely passionate people who are from these villages. Our teams are not people brought in from outside. They are from these villages that experience conflict. So they inherently care and they feel a sense of, I can do something. In just 10 months, we've now helped 3,000 families. It's a far higher number than I ever imagined. It's a simple solution. It's not the only solution, but it's one thing we can do right to use an existing system. We're not changing anything here. Compensation is there. The government has the money. What we're doing is just improving the efficiency and getting people to feel that somebody cares. Somebody will come when I lose my crop. Somebody will come when my cow is killed. Somebody will come when my family member is injured. ನಮ್ಗೆ ಏನು ಹೇಳ್ತಂದರೆ ಈ ರೈತನ ಜೀವನ ಬೇಕಾಗಿಲ್ಲ. ಯಾಕಂದರೆ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ವರ್ಷಕ್ಕೆ ಬೆಳೆ ಬೆಳ್ಕೊಂಡು ಅದನ್ನು ಸರ್ವನಾಶ ಮಾಡಿದ್ಮೇಲೆ ಮತ್ತೆ ನಾವು ಯಾರು ಸರ್ಕಾರಿ ನೌಕರಿಗಳಿಲ್ಲ ಇಲ್ಲಿ. ಏನೋ ತಿಂಗಳು ಸಂಬಳ ಬರ್ತಾ ಬಿಡಪ್ಪ ಜೀವನ ಮಾಡೋಣ ಅಂತ ಇದನ್ನೇ ನಂಬಿ ನಾವು ಮಾಡ್ತಿದ್ದೀವಿ.
These are places we care about, these are wildlife we care about, these are people we care about. And I think if we continue to do this, we're going to build a lot more support for wildlife, a lot more support for the parks, support for the government, so that at least retaliation goes down, tolerance goes up. Typically, most conservation problems, it's either or, either people win or wildlife wins, and it's very rare that you have a situation where both can win. And this system certainly is working for people right now, and my hope is that in the long term it will work for wildlife as well.